ನಮ್ಮ ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿನ ಉದ್ಘಾಟನೆಯ ಘನಾಧ್ಯಕ್ಷತೆಯನ್ನು ವಹಿಸಿದ್ದಂತಹ ಬಹಳ ಸರಳ ಮತ್ತು ಸ್ನೇಹಜೀವಿಯಾದ ಸನ್ಮಾನ್ಯ ಶ್ರೀ ಶಶಿಕಾಂತ್ ರಾವ್ರವರು ಉದ್ಘಾಟನೆಯನ್ನು ನೆರವೇರಿಸಿ ತಮ್ಮ ಅನಿಸಿಕೆಗಳನ್ನು ನಮ್ಮ ಉತ್ತರ ಕರ್ನಾಟಕದ ಮೇಲಿರುವ ಅವರ ಪ್ರೀತಿಯನ್ನು ತೋರಿಸಿದರು. ನಮ್ಮ ಉತ್ತರ ಕರ್ನಾಟಕದ ಕಲೆ ಸಂಸ್ಕೃತಿ ಎಷ್ಟು ಶ್ರೀಮಂತ, ಹಾಗೆ ಉತ್ತರ ಕರ್ನಾಟಕ ಜಾನಪದದ ತವರೂರು. ಅವರ ಉಡುಗೆ ತೊಡುಗೆ, ತಿಂಡಿ ತಿನಿಸು ಎಲ್ಲವೂ ಬಹಳ ಅಚ್ಚುಮೆಚ್ಚು. ಬರೇ ಕಲೆ ಸಂಸ್ಕೃತಿಯಿಂದ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಗಂಡು ಮೆಟ್ಟಿದ ನಾಡು. ವೀರ ಸಿಂಧೂರ ಲಕ್ಷ್ಮಣ, ಕಿತ್ತೂರ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣನಂತಹ ಅಪ್ಪಟ ದೇಶಭಕ್ತರನ್ನ ಕೊಟ್ಟಂತಹ ನಾಡು ಉತ್ತರ ಕರ್ನಾಟಕ. ಅದರ ಜೊತೆಗೆ ನಮ್ಮ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದಂತಹ ಹನುಮಂತಪ್ಪ ಮೇಡೆಗಾರವರನ್ನ ರಾಮಾಯಣದ ಹನುಮಂತನಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ನಮ್ಮ ಈ ಹನುಮಂತಪ್ಪ ಮೇಡೆಗಾರವರಿಗೂ ಕೂಡ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಯಾಕಂದರೆ ಒಂದು ಸಂಘ ಸಂಸ್ಥೆಯನ್ನು ರಾಜ್ಯ ಮಟ್ಟದಲ್ಲಿ ಬೆಳೆಸುವಂತಹ ಕೆಲಸ ಮಾಡುತ್ತಿರುವಂತಹ ಹನುಮಂತಪ್ಪನವರ ಶಕ್ತಿಯ ಬಗ್ಗೆ ಮಾತನಾಡಿದರು. ಅದರ ಜೊತೆಗೆ ನೀವು ಉತ್ತರ ಕರ್ನಾಟಕದ ಆಹಾರ ಮೇಳಗಳನ್ನು ಆಯೋಜಿಸಿರಿ, ನಿಮ್ಮ ಉತ್ತರ ಕರ್ನಾಟಕದ ಕ್ರೀಡೆಗಳನ್ನು ಸಂಸ್ಕೃತಿಯನ್ನು ಈ ಬೆಂಗಳೂರು ಬರಡು ಭೂಮಿಯಾಗಿದ್ದು ಇಲ್ಲಿ ನಿಮ್ಮ ಸಂಸ್ಕೃತಿ ಕಲೆಯನ್ನು ಉಳಿಸಿ ಬೆಳೆಸಿರಿ ಅಂತ ಕೇಳ್ಕೊಳ್ತೀನಿ. ಅದಕ್ಕೆ ತಮ್ಮ ತನು ಮನ ಧನ ಎಲ್ಲದರ ರೂಪದಲ್ಲಿಯೂ ಅವರು ತಮ್ಮ ಅಳಿಲು ಸೇವೆಯನ್ನು ಮಾಡ್ತೀನಿ ಅಂತಕ್ಕಂತಹ ಮಾತನ್ನು ಹೇಳಿದರು. ಅವರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಉತ್ತರ ಕರ್ನಾಟಕದ ಜಾನಪದ ಪರಿಷತ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಹನುಮಂತಪ್ಪ ಮೇಡೆಗಾರ್ ಅವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಉತ್ತರ ಕರ್ನಾಟಕ ಜಾನಪದ ಪರಿಷತ್ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಬೆಂಗಳೂರು ಜಿಲ್ಲಾಧ್ಯಕ್ಷರು, ಕ್ಷೇತ್ರ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಮತ್ತು ಸಮಸ್ತ ನಾಗರಿಕರು, ಮಹಿಳೆಯರು ಉಪಸ್ಥಿತರಿದ್ದರು ಎಂದು ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿನ ಮಾಧ್ಯಮ ರಾಜ್ಯಾಧ್ಯಕ್ಷರಾದ ಅಯ್ಯಣ್ಣ ಮಾಸ್ಟರ್ ಪ್ರಕಟಣೆಗೆ ತಿಳಿಸಿದ್ದಾರೆ. ಎಲ್ಲರಿಗೂ ಹಸುವಿನ ಬಾಧೆ ಕಾಡ್ತಾ ಇದೆ, ಊಟದ ಸಮಯ ಆದ್ರೂ ಶಿಷ್ಟಾಚಾರಕ್ಕೋಸ್ಕರ ಎರಡು ಮಾತಾಡ್ತೀನಿ. ದಯವಿಟ್ಟು ನನ್ನ ಮಾತುಗಳಿಗೆ ಕಿವಿಯಾಗಿ ಏನಾರು ತಪ್ಪಿದ್ರೆ ಹೊಟ್ಟೆಲ್ ಹಾಕೊಳ್ಬೇಕಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಶಿರವಾಗಿ ನಮಿಸುತ್ತಾ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಉಳಿದಿರುವ ಗಣ್ಯಂದಿರಿಗೆಲ್ಲರಿಗೂ ನಮಸ್ಕರಿಸುತ್ತಾ ಈ ದಿನ ಸನ್ಮಾನ ಸ್ವೀಕರಿಸಿದಂತಹ ಎಲ್ಲಾ ಮಹನೀಯರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಉತ್ತರ ಕರ್ನಾಟಕ ಜನಪದ ಪರಿಷತ್ ಇವತ್ತು ಸಾಂಕೇತಿಕವಾಗಿ ಉದ್ಘಾಟನೆ ಆಗಿದೆ. ಈ ಸಂಸ್ಥೆಗೆ ಎಲ್ಲಾ ರೀತಿಯಿಂದ ಉತ್ತರೋತ್ತರ ಶ್ರೇಯಸ್ಸನ್ನು ಹಾರೈಸುತ್ತಾ ಎರಡೆರಡು ಮಾತುಗಳನ್ನು ಆಡ್ತೀನಿ. ಹೆಚ್ಚು ಮಾತಾಡುವ ಸಮಯ ಅಲ್ಲ ಇದು. ಖಂಡಿತವಾಗಿಯೂ ಉತ್ತರ ಕರ್ನಾಟಕ ಎಂದರೆ ಜನಪದದ ತಾಯ್ನಾಡು ಅಂತಾನೆ ಕರೀಬಹುದು. ಈಗಾಗಲೇ ಬಹಳಷ್ಟು ಜನ ಮಾತಾಡಿದ್ದಾರೆ, ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಮಾತಾಡಿದ್ದಾರೆ, ಹಾಗೂ ABV ಮಂಜಣ್ಣನವರು ತುಂಬಾ ಮಾರ್ಮಿಕವಾಗಿ ಎಲ್ಲಾ ತರದ ವಿಚಾರಗಳನ್ನು ಉತ್ತರ ಕರ್ನಾಟಕದ ಸಂಬಂಧಗಳನ್ನು ವಿವರಿಸಿ ಹೇಳಿದ್ದಾರೆ. ನಿಜಕ್ಕೂ ಜನಪದದ ಜೊತೆಗೆ ಶೌರ್ಯಕ್ಕೂ ಕೂಡ ಹೆಸರಾದ ನಾಡು ಉತ್ತರ ಕರ್ನಾಟಕ. ಉತ್ತರ ಕನ್ನಡ ಅಂದ್ರೇನೆ ನಮ್ಗೆ ನೆನಪಾಗೋದು ಸಿಂಧೂರ ಲಕ್ಷ್ಮಣ ಹಾಗೂ ಇತ್ತೀಚೆಗೆ ಬಂದಂತ ತೆರೆ ಕಂಡಂತ ಚಲನಚಿತ್ರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ. ಪುಟಾಣಿ ಒಂದು ಕಿತ್ತೂರು ರಾಣಿ ಚೆನ್ನಮ್ಮದ ಸಂಭಾಷಣೆಯನ್ನು ಮಾಡ್ತು, ಎಷ್ಟು ಚೆನ್ನಾಗಿರ್ತದು. ನಿಜವಾಗ್ಲೂ ರೋಷ, ಶೌರ್ಯ ಪ್ರತಿಯೊಂದಕ್ಕೂ ಹೆಸರಾದಂತಹ ಗಂಡು ಮೆಟ್ಟಿನ ನಾಡು ಉತ್ತರ ಕರ್ನಾಟಕ. ಈ ಉತ್ತರ ಕರ್ನಾಟಕ ತಲೆತಲಾಂತರಗಳಿಂದ ಜನಪದವನ್ನು ಬೆಳೆಸಿಕೊಂಡು ಬಂದಂತಹ ನಾಡು. ಈ ಉತ್ತರ ಕನ್ನಡ ಜಿಲ್ಲೆ ಹಲವಾರು ಜಿಲ್ಲೆಗಳು ಸೇರಿ ಉತ್ತರ ಕರ್ನಾಟಕ ಅಂತ ಏನ್ ಕರಿತೀವಿ, ಇನ್ನೂ ನಮ್ಮ ಜನಪದ ಕಲೆ ಜೀವಂತವಾಗಿರುವುದು ಅಲ್ಲಿಯ ಹಳ್ಳಿಗಾಡು ಜನರಲ್ಲಿ. ಅಲ್ಲಿಯ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಅವರು ಜನಪದವನ್ನು ತೋರಿಸಿಕೊಂಡಿರ್ತಾರೆ. ಲಾವಣ್ಯ ಪದಗಳಿರ್ಬೋದು, ಗೀಜಿಗೆ ಪದಗಳಿರ್ಬೋದು, ಈಗ ಶರೀಫ್ರ ಶಾಯರಿಗಳಿರ್ಬೋದು, ಎಲ್ಲವೂ ಅಷ್ಟೇ ಜನಪದದಿಂದಲೇ ಹುಟ್ಟಿ ಬಂದಂತಹ ಸಾಹಿತ್ಯ. ಈಗ
ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಹನುಮಂತಪ್ಪ ಎಸ್ ಮೇಡೆಗಾರ್. ನಿಜವಾಗ್ಲೂ ನೋಡ್ರಿ, ತ್ರೇತಾಯುಗದಲ್ಲಿ ರಾಮಾಯಣದಲ್ಲಿ ಒಬ್ಬ ಇದ್ದ ಅಂತೆ ಹನುಮಂತ ಅಂತ ಹೇಳಿ, ಅವನಿಗೆ ಅವನ ಶಕ್ತಿನೇ ಗೊತ್ತಿರ್ಲಿಲ್ಲ ಅಂತೆ. ನಾನು ಇಲ್ಲಿಂದ ಹಾರಿ ಸೀಮೋಲ್ಲಂಘನ ಮಾಡಿ ಸಮುದ್ರವನ್ನು ದಾಟಿ ಲಂಕೆ ತಲುಪ್ತೀನಿ ಅಂತಕ್ಕಂತಹ ಶಕ್ತಿ ತನ್ನಲ್ಲಿದೆ ಅಂತದ್ದು ಅವನಿಗೆ ಗೊತ್ತೇ ಇರಲಿಲ್ವಂತೆ. ಅದನ್ನ ಬೇರೆಯವರು ಹೇಳಿ, ಇಲ್ಲ ನೀನು ಶಕ್ತಿವಂತ, ನಿನಗಾಗತ್ತೆ, ನಿನ್ ಕೈನಲ್ಲಿ ನೀನು ಇಲ್ಲಿಂದ ಹಾರ್ಬೋದು ಅಂತ ಹೇಳಿದ ಮೇಲೆ ಅದ್ಭುತವಾದಂತಹ ಸಾಧನೆಯನ್ನು ಗೈದು ಸೀತಾಮಾತೆಯನ್ನು ಸಂದರ್ಶಿಸಿ ರಾಮನಿಗೆ ಹೋಗಿ ಲಂಕೆಯನ್ನು ಗೆಲ್ಲುವಲ್ಲಿ ಅನುಕೂಲ ಮಾಡಿಕೊಟ್ಟಂತ ಹನುಮಂತನಂತ ಶಕ್ತಿ ಈ ಕಲಿಯುಗದಲ್ಲಿ ಹನುಮಂತಪ್ಪ ಮೇಟೆಗಾರರ ರೂಪದಲ್ಲಿ ನೋಡ್ತಾ ಇದ್ದೀವಿ. ಒಂದು ರಾಜ್ಯ ಮಟ್ಟದ ಸಂಸ್ಥೆ ಕಟ್ಟುವುದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನಾನು ಹಲವಾರು ಸಂಘಟನೆಗಳೊಂದಿಗೆ ತೊಡಗಿಸಿಕೊಂಡವನು. ನನ್ನದೇ ಆದ ಒಂದು ಚಿಕ್ಕ ಸಂಸ್ಥೆ ಸ್ನೇಹಜೀವಿ ಗೆಳೆಯರ ಬಳಗ ಅಂತ ಹೇಳಿ, ಅದನ್ನು ಒಂದು ಜಿಲ್ಲಾ ಮಟ್ಟದಲ್ಲಿ ಮಾಡ್ಲಿಕ್ಕೆ ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ತುಂಬಾ ಶ್ರಮ ಪಡಬೇಕಾಗುತ್ತೆ. ಆದ್ರೆ ಈ ದೂರಾಲೋಚನೆ ಇಟ್ಕೊಂಡು ರಾಜ್ಯ ಮಟ್ಟದ ಒಂದು ಸಂಘಟನೆಯನ್ನು ಹುಟ್ಟು ಹಾಕಿ ಅದನ್ನು ಜಿಲ್ಲಾವಾರು ನಾನು ಪ್ರಸರಿಸಿ ಉತ್ತಮ ಕಾರ್ಯಕ್ರಮಗಳನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ಕೆಚ್ಚೆದೆ ತೋರಿರ್ತಕ್ಕಂತಹ ಈ ನಮ್ಮ ಕಲಿಯುಗದ ಹನುಮಂತಪ್ಪ ಮೇಟೆಗಾರವರಿಗೆ ಎಲ್ಲಾ ತರಹದ ಶುಭವನ್ನು ಹಾರೈಸ್ತೇನೆ. ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಲಿ. ಈ ಸಂಸ್ಥೆ ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೋ ಖಂಡಿತವಾಗಿಯೂ ನಾನು ಅಲ್ಲಿ ನನ್ನ ಅಳಿಲು ಸೇವೆಯನ್ನು ಸಲ್ಲಿಸಲಿಕ್ಕೆ ಮುಂದಾಗಿ ನಿಂತಿರ್ತೇನೆ ಅಂತ ಹೇಳಿ ವೇದಿಕೆ ಮುಖಾಂತರ ನಾನು ಆಶ್ವಾಸನೆಯನ್ನು ನೀಡ್ತೇನೆ. ರಾಜಕಾರಣಿ ಅಲ್ಲ, ಆದ್ರೂ ಕೂಡ ಭರವಸೆಯನ್ನು ನೀಡ್ತಾ ಎಲ್ಲರಿಗೂ ನಾನು ಶುಭ ಹಾರೈಸುತ್ತಾ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಿಮ್ಮಿಂದ ನಡೀಲಿ. ಈಗ ಉತ್ತರ ಕರ್ನಾಟಕ ಅಂದ್ರೆ ನಮ್ಗೆ ಬಹಳಷ್ಟು ನಿಜಾಗೋದು ಅಲ್ಲಿನ ಖಾದ್ಯಗಳು, ಅಲ್ಲಿನ ತಿಂಡಿ ತಿನಿಸುಗಳು. ಅದಕ್ಕೆ ಒಂದು ಚಿಕ್ಕದಾದ ಒಂದು ಉತ್ತರ ಕರ್ನಾಟಕ ಶೈಲಿಯ ಆಹಾರ ಮೇಲೆನೂ ಕೂಡ ಮಾಡಿ ಅದಕ್ಕೆ ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡ್ತೀವಿ. ನಿಮಗೆ ಉತ್ತಮವಾದ ನಮ್ಮ ME ಗ್ರೌಂಡ್ ಅಂತಕ್ಕಂಥ ಸ್ಥಳಾವಕಾಶ ಇದೆ. ಇಲ್ಲ ಹಲವಾರು ಸ್ಕೂಲ್ಗಳಿದ್ದಾವೆ, ಶಾಲಾ ಆವರಣದಲ್ಲಿ ಮಾಡ್ತಕ್ಕಂತಹ ಜಾಗದ ಸ್ಥಳಾವಕಾಶ ದೊರೆಯುತ್ತದೆ. ಹಾಗಾಗಿ ಎಷ್ಟು ನಿಮ್ಮ ಕೈಯಲ್ಲಿ ಉತ್ತರ ಕರ್ನಾಟಕದ ಒಂದು ಏನ್ ಹೇಳ್ತೀರಾ, ಉತ್ತರ ಕರ್ನಾಟಕದ ಶೈಲಿಯ ಎಲ್ಲಾ ಕಾರ್ಯಕ್ರಮಗಳು, ತಿಂಡಿ ತಿನಿಸುಗಳಿಂದ ಹಿಡಿದು ಉಡುಗೆ ತೊಡುಗೆಗಳಿಂದ ಹಿಡಿದು ಒಂದು ಫ್ಯಾಷನ್ ಶೋ ಮಾಡಿ ಉತ್ತರ ಕರ್ನಾಟಕದ ಅದು ಚೆನ್ನಾಗಿರುತ್ತೆ. ಹಲವಾರು ಕಾರ್ಯಕ್ರಮವನ್ನು ತಂದು ಈ ಒಂದು ಬರಗಾಲದ ನಾಡು ಅಂತಾನೆ ಹೇಳ್ಬೋದು. ಇವಾಗ ನಾವು ಈ ಬೆಂಗಳೂರಲ್ಲಿ ಆ ಸೊಗಡನ್ನು ತಂದು ಎಲ್ಲರಿಗೂ ಒಂದು ರೀತಿಯ ಮನೋರಂಜನೆಯನ್ನು ನೀಡಿ ಎಲ್ಲಾ ರೀತಿಯಲ್ಲೂ ನಿಮ್ಮ ಸಂಸ್ಥೆಗೆ ಒಳ್ಳೇದಾಗ್ಲಿ. ನಾನು ಸದಾ ನಿಮ್ ಬೆನ್ನೆಲುಬಾಗಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಘನ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಉತ್ತರ ಕರ್ನಾಟಕದ ಸೊಗಡಿನ ಬಗ್ಗೆ ಹಾಡಿ ಹೊಗಳಿರುವಂತ ನಮ್ಮ ಅಧ್ಯಕ್ಷರಂತಾನೆ ನಾನು ಕರಿತೀನಿ. ಯಾಕಂದ್ರೆ ನಾವು ಯಾವತ್ತೇ ಅವ್ರ ಮನೆಗೆ ಹೋಗ್ಲಿ ತುಂಬಾ ಪ್ರೀತಿ ವಿಶ್ವಾಸದಿಂದ ಕಾಣಿ ನಾವು ಏನೇ ಒಂದು ಕಾರ್ಯಕ್ರಮ ಮಾಡ್ಲಿ ನಮಗೆ ಬೆನ್ನೆಲುಬಾಗಿ ನಿಂತು ಒಂದು ಆರ್ಥಿಕ ನೆರವಾಗಿರ್ಬೋದು, ಯಾವುದೇ ಒಂದು ರೂಪ ತನು ಮನದಿಂದ ಆಗಿರ್ಬೋದು ನಮಗೆ ಪ್ರೋತ್ಸಾಹವನ್ನು ನೀಡಿ ಪರಿಷತ್ತಿಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಶಶಿಕಾಂತ್ ರಸ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ